ಲವರ್ಸ್ ಡೇ ಸ್ಪೆಷಲ್. ಪ್ರೇಮ ಬರಹ 100 ತರಹ. ಭಾವನಾತ್ಮಕ ಲೇಖನ, ವಿಶೇಷವಾಗಿ ಪ್ರೀತಿಯನ್ನು ಕಳೆದುಕೊಂಡವರಿಗಾಗಿ. ನೆನಪುಗಳೇ ಹಾಗೆ, ಒಂದೊಂದು ಸಲ ಆಕಾಶದೆತ್ತರಕ್ಕೆ ನೆಗೆಯುತ್ತವೆ, ಕಣ್ಣುಗಳ ತೇವಗೊಳಿಸಿ ಮತ್ತೆ ಪಾತಾಳ ಸೇರುತ್ತವೆ. ಅವು ಸಿಹಿ ಇರಲಿ ಕಹಿ ಇರಲಿ ಜೀವ ಹಿಂಡಿ ಹಣ್ಣುಗಾಯಿ ನೀರುಗಾಯಿ ಮಾಡುತ್ತವೆ. ನೂರಾರು ಲವ್ ಸ್ಟೋರೀಸ್ ಬರುತ್ತೆ ಹೋಗುತ್ತೆ, ಆದರೆ ಹೈಸ್ಕೂಲ್ ಲವ್ ಸ್ಟೋರಿ ಮರೆಯೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನೀನು ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ನಿನಗಾಗಿ ಓಡೋಡಿ ಬಂದೆ ಅಂತ ನಾನು ನಿನ್ನ ಹಿಂದೆಯೇ ಹಾಜರ್. ಕ್ಲಾಸ್ ರೂಮ್ ಎಂಟ್ರಿ ಆದ ತಕ್ಷಣವೇ ನೀನು ಕೂರೋ ಬೆಂಚ್ಗೆ ಅಪೋಸಿಟ್ ಬೆಂಚಲ್ಲಿ ಕುಕ್ಕರ್ ಬಡಿತಿದ್ದೆ. ಯಾಕೆ ಗೊತ್ತಾ? ನೀನು ಯಾವಾಗಲೂ ನನ್ನ ಕಣ್ಣೆದುರಿಗೆ ಇರಬೇಕು ಅನ್ನೋ ಹಂಬಲ. ಹಾಗೆ ನೋಡ್ತಾ ನೋಡ್ತಾ ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ ಅಂತ ಸಲಿಗೆ ಬೆಳೀತು. ಆದರೆ ಮಾತಿಲ್ಲ, ಕಥೆಯಿಲ್ಲ. ಎಷ್ಟು ದಿನ ಅಂತ ಹಾಗೇ ಇರೋಕ್ಕಾಗುತ್ತೆ? ನಾನೇ ಶುರು ಮಾಡಿದೆ. ಮಾತಾಡು ಸಾಕು, ಮೌನ ಬಿಸಾಕು, ಮಾತಿಂದ ಮೌನ ದೂರಾಗಲಿ ಅಂತ. ಆಮೇಲೆ ಮಾತು ಶುರುವಾಯಿತು. ಬುಕ್, ಪೆನ್, ನೋಟ್ಸ್ ಏನೋ ಒಂದು ನೆಪ ಸಾಕಾಗಿತ್ತು ನಿನ್ನ ಜೊತೆ ಮಾತಾಡೋಕ್ಕೆ. ಆದರೆ ಆ ಮಾತು ಬಹಳ ದಿನ ಉಳಿಯಲಿದ್ದ. ಎಲ್ಲಿದ್ದೆ ಇಲ್ಲಿ ತನಕ ಜೋಡಾಗಿ ಬಂದೆವ್ವ ಅನ್ನುವಂಗ ಎಂಟ್ರಿ ಕೊಟ್ಲು. ಹಂಗೆ ಬೆಂಕಿನೂ ಇಟ್ಲು ನಿನ್ನ ಕ್ಲೋಸ್ ಫ್ರೆಂಡ್. ನಿನ್ನ ಲೈಫ್ನಲ್ಲಿ ಹೀರೋ ಆಗೋಕ್ಕೆ ಹೊರಟಿದ್ದ ನನ್ನನ್ನು ನಾಯಕ ನಹಿ ಖಲನಾಯಕ ಹೇತು ಅಂತ ನನ್ನನ್ನು ನಿನ್ನ ಕಣ್ಣಲ್ಲಿ ವಿಲನ್ ಮಾಡಿದ್ಲು. ಆಮೇಲೆ ನನ್ನ ಪಾಡು ಅವನಲ್ಲಿ, ಓ ಇವಳಿಲ್ಲಿ, ಮಾತಿಲ್ಲ ಕಥೆಯಿಲ್ಲ ಅನ್ನುವಂತಾಯಿತು. ಇದರಿಂದ ನಾನು ತುಂಬಾ ಡಿಪ್ರೆಸ್ ಆದೆ. ಸ್ವಲ್ಪ ದಿನ ಆದಮೇಲೆ ಬೇರೆ ಚಾಪ್ಟರ್ ಶುರುವಾಯಿತು. ನಮ್ಮಿಬ್ಬರ ನಡುವೆ ಬೆಂಕಿ ಇಟ್ಟ ನಿನ್ನ ಕ್ಲೋಸ್ ಫ್ರೆಂಡ್ ನನಗೆ ಮುದ್ಸೆ ದೋಸ್ತಿ ಕರೋಗೆ ಅಂದ್ಲು. ಇದರಿಂದಾದರೂ ನೀನು ಸಿಗ್ತೀಯಾ ಅಂತ ಓಕೆ ಅಂದರೆ, ಆದರೆ ಆಗಿದ್ದೇ ಬೇರೆ. ನೀನು ನನ್ನಿಂದ ಹೆಚ್ಚು ಅಂತರವನ್ನು ಕಾಯ್ದುಕೊಂಡೆ. ಆದರೆ ನಮ್ಮಿಬ್ಬರ ಸ್ನೇಹ ಬೆಳೀತಾನೇ ಹೋಯಿತು. ಪ್ರತಿದಿನ ಆಲ್ಪೆನ್ಲೀಬೆ ಚಾಕೊಲೇಟ್ ವಿನಿಮಯ ಆಗಲಿಕ್ಕೆ ಶುರುವಾಗಿದ್ದವು. ಇದನ್ನೆಲ್ಲ ನೋಡಿ ಕನ್ನಡ ಮೇಸ್ಟ್ರಿಗೆ ಏನೋ ಡೌಟ್ ಬಂದಿತ್ತು. ತ್ರಿಕೋನ ಪ್ರೇಮಕತೆ ಶುರುವಾಗಿದೆ ಅಂತ ನನ್ನನ್ನು ಕರೆದು ವಾರ್ನ್ ಮಾಡಿದರು. ಪರೀಕ್ಷೆ ಹತ್ತಿರ ಬರ್ತಿದೆ, ಎಲ್ಲ ಮಂಗ್ಯತನ ಬಿಟ್ಟು ಸರಿಯಾಗಿ ಓದು ಅಂತ. ವಿಧಿ ಇಲ್ಲದೆ ತಲೆ ಅಲ್ಲಾಡಿಸಿ ಬಂದೆ. ಮುಂದೆ SSLC ಪರೀಕ್ಷೆನೂ ಮುಗೀತು. 3 ಜನ ಒಳ್ಳೆಯ ಮೆರಿಟ್ನೊಂದಿಗೆ ಪಾಸಾಗಿದ್ವಿ. PUC ಅಡ್ಮಿಷನ್ ಮಾಡಿದೆ. ಅಲ್ಲೇ ಕಾಲೇಜಿನಲ್ಲಿ ನಿನ್ನ ಫ್ರೆಂಡ್ ಅಡ್ಮಿಷನ್ ಮಾಡಿಸಿದ್ಲು. ನನಗೆ ತುಂಬ ಖುಷಿಯಾಯಿತು. ಯಾಕೆ ಗೊತ್ತಾ? ನಿನ್ನ ಫ್ರೆಂಡ್ ಈ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸಿದಾಳೆ ಅಂದರೆ ನೀನು ಇಲ್ಲೇ ಅಡ್ಮಿಷನ್ ಮಾಡಿಸಿರ್ತೀಯಾ ಅಂತ. ಕಾಲೇಜು ಶುರುವಾಗಿ 15-20 ದಿನಗಳಾದರೂ ನಿನ್ನ ಮುಖದರ್ಶನವಾಗಲಿಲ್ಲ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಅಂತ ನನ್ನ ಕಣ್ಣುಗಳು ಕಾಲೇಜು ತುಂಬೆಲ್ಲ ನಿನ್ನನ್ನೇ ಹುಡುಕುತ್ತಿದ್ದವು. ಆಮೇಲೆ ತಿಳಿಯಿತು ನೀನು ಎಜುಕೇಷನ್ ಸ್ಟಾಪ್ ಮಾಡಿದೀಯಾ ಅಂತ. ನನಗೆ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದಂತಾಯಿತು. ಓ ಚಂದ ಮಾಮ, ಓ ಚಂದ ಮಾಮ, ಬೆಳದಿಂಗಳ ಬೇಡಿದಾಗ ಉರಿವಂತ ಬಿಸಿಲಾದೆಯಲ್ಲ ಎನ್ನುವಾಯಿತು. ಆದರೆ ನಿನ್ನ ಫ್ರೆಂಡ್ ನನ್ನನ್ನು ಸುಮ್ಮನೆ ಬಿಡಲಿಲ್ಲ. ಆಲ್ಪೆನ್ಲೀಬೆಯಿಂದ ನಮ್ಮ ಫ್ರೆಂಡ್ಶಿಪ್ ಇವಾಗ ನ್ಯಾಷನಲ್ ಮಂಚ್ಗೆ ಬಂದು ನಿಂತಿತ್ತು. ಕಾಲೇಜ್ಗೆ ಇಬ್ಬರು ಒಂದೇ ಬಸ್ನಲ್ಲಿ ಓಡಾಡ್ತಿದ್ವಿ. ಒಬ್ಬರನ್ನು ಬಿಟ್ಟು ಒಬ್ಬರು ಏನೂ ತಿಂತಿರಲಿಲ್ಲ. ನಮ್ಮ ಸ್ನೇಹನ ಕಂಡು ಕಾಲೇಜಿನಲ್ಲಿ ಬಹಳ ಜನ ಉರ್ಕೊಂಡು ಸಾಯ್ತಿದ್ರು. ಆದರೆ ನಾನು ಮಾತ್ರ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗನಾನಮ್ಮ ಅಂತ ಆಕೆಯ ಸ್ನೇಹ ಪಾಶದಲ್ಲಿ ಸಿಲುಕಿದ್ದೆ. ಆದರೆ ಒಂದಿನ ಏನು ವಿಚಿತ್ರ ನಡೀತು ಗೊತ್ತಾ? ಅವತ್ತು ಮುದ್ಸೆ ದೋಸ್ತಿ ಕರೋಗೆ ಅಂತ ನನ್ನ ಸ್ನೇಹ ಮಾಡಿದವಳು ಇದ್ದಕ್ಕಿದ್ದಂತೆ ಒಂದಿನ ಬಂದು ಪ್ಯಾರ್ಗೆ ಆಗ್ಬಿಟ್ಟೈತೆ, ನಮ್ಮದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಅಂದ್ಲು. ನನಗೆ ಇವಾಗ ಅರ್ಥ ಆಯಿತು, ಆವತ್ತು ಹೈಸ್ಕೂಲ್ನಲ್ಲಿ ಈಕೆ ನಮ್ಮಿಬ್ಬರ ಪ್ರೀತಿಗೆ ಬೆಂಕಿ ಇಟ್ಟಿದ್ದು ಯಾಕೆ ಅಂತ. ಹಾಗೆ PUCನೂ ಮುಗೀತು. ನಾನು ಒಳ್ಳೆಯ ಅಂಕಗಳೊಂದಿಗೆ ಪಾಸಾಗಿದ್ದೆ. ಈಕೆ ಡುಮ್ಕಿ ಹೊಡೆದಿದ್ಲು. ನಾನು BA MA ಅಂತ ಮುಂದುವರೆದೆ. ಬೇಕಂತಲೇ ಈಕೆಯ ಸಂಪರ್ಕಕ್ಕೆ ಸಿಗಲಿಲ್ಲ. ನಾನು MA ಮುಗಿಸಿಕೊಂಡು ವಾಪಸ್ಸಾಗುವ ವೇಳೆಗೆ ನಾ ಬಯಸಿದ ಪ್ರೀತಿ
ನಾ ಬಯಸದೆ ಬಂದ ಪ್ರೀತಿ ಇವರಿಬ್ಬರ ಬದುಕಿನಲ್ಲಿ ವಿಧಿ ಆಟ ಆಡಿತ್ತು. ಮುಂದೆ ಹೇಳಲೇನಿದೆ, ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ.